ಮಕ್ಕಳಿಗೆ ನಾನು ಇದೆಲ್ಲ ತಿನ್ಸ್ಬಿಟ್ಟು ರೆಡಿ ಮಾಡಿದೆ. ಎಲ್ಲ ಪಾತ್ರೆ ತೊಳ್ದಿದ್ದು ನಾನು ಒಬ್ಬಳೇ, ಇವ್ರ ಕೈಲೆಲ್ಲ ಮಾಡಿಸ್ಬಾರ್ದು ಅಂತ ನಾವೆಲ್ಲ ಇವಾಗ ರೆಡಿ ಆಗಿದ್ದೀವಿ. ಎಲ್ಲರೂ ಆರಾಮ್ಯ ಬೇಗ ಎಲ್ಲರೂ ಕಾಲು ಕೆಳಗಡೆ ಇವಾಗ ಇಟ್ಟಿದ್ದೀವಿ. ನಮ್ಮ ಮನೆಯ ಲಾಸ್ಟ್. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಆಲ್ಮೋಸ್ಟ್ ಈ ಮನೆಗೆ ಶಿಫ್ಟ್ ಆಗಿ 20 ಡೇಸ್ ಆಯಿತು. ಇವಾಗ ನಾನು ನಮ್ಮ ಮನೆ ಶಿಫ್ಟಿಂಗ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಾವು ಮನೆ ಶಿಫ್ಟ್ ಮಾಡ್ತಿದ್ದೀವಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 6 ಮಂತ್ಸ್ ಆಯಿತು ಅನಿಸುತ್ತೆ. ಆ್ಯಕ್ಚುಲಿ ನಾನು ಅವಾಗ ಶಿಫ್ಟ್ ಮಾಡಬೇಕು ಅಂದಿದ್ದು ನಿಜ, ಬಟ್ ಅದ್ರ ಜೊತೆಗೆ ಮನೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಆಲ್ಮೋಸ್ಟ್ 6 ಮಂತ್ಸಿಂದ ಹುಡುಕಿ ಫೈನಲಿ ಇವಾಗ ಒಂದು ಮನೆ ಸಿಕ್ಕಿದೆ. ಅದಕ್ಕೋಸ್ಕರ ಫಸ್ಟು ಏನೇನು ಬೇಡದೇ ಇರೋ ಐಟಮ್ಸ್ನೆಲ್ಲ ಫಸ್ಟು ಎಲ್ಲ ಕ್ಲಿಯರ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲರೂ, ನನ್ನ ತಂಗಿ, ನಮ್ಮ ಆಂಟಿ ಮಗಳು ರಮ್ಯಾ ಎಲ್ಲರೂ ಬಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಿದ್ದಾರೆ. ಆ್ಯಂಡ್ ಇದಂತೂ ಈ ಮನೆ ಕ್ಲೀನ್ ಮಾಡ್ತಾ ಇರೋದು ಆಲ್ಮೋಸ್ಟ್ 1 ವರ್ಷನೇ ಆಯಿತು ಅನಿಸುತ್ತೆ. ನಾವು ಶಿಫ್ಟ್ ಮಾಡಬೇಕು ಅಂದ್ಕೊಂಡು ಇವಾಗ ಕ್ಲೀನ್ ಮಾಡಿದ್ರೆ ಮತ್ತೆ ಹೆಂಗಿದ್ರು ವೇಸ್ಟ್ ಅಂತ ಮನೆ ಕೂಡ ಕ್ಲೀನ್ ಮಾಡಿರಲಿಲ್ಲ. ಅದ್ರ ಜೊತೆಗೆ ಏನೇನು ಬೇಡದೇ ಇರೋ ಐಟಮ್ಸ್ ಇತ್ತಲ್ಲ ಅದನ್ನೆಲ್ಲ ಫಸ್ಟು ಈ ಮನೇಲಿದ್ದಾಗಿ ಕೊಟ್ಬಿಡೋಣ ಅಂತ ಹೇಳಿ ಎಲ್ಲನೂ ಚೆಕ್ ಮಾಡಿ ನೀಟಾಗಿ ಎಲ್ಲನೂ ಅರೇಂಜ್ ಮಾಡ್ಕೊತಾ ಇದ್ದೀವಿ. ಯಾವ್ದ್ಯಾವ್ದು ಬೇಡ ಅದನ್ನೆಲ್ಲ ಕೊಟ್ಬಿಡೋಣ ಅಂತ ಹೇಳಿ ನಾವು ಸ್ಟಾರ್ಟ್ ಅಂದ್ಕೊಂಡ್ವಿ. ಇಷ್ಟೊಂದೆಲ್ಲ ಇರೋಲ್ಲ ಅಂತ ಅಂದರೆ ಯಪ್ಪ ಎಷ್ಟು ಬೇಡದೇ ಇರೋ ಐಟಮ್ಸ್ಗಳು ಇದ್ದಾವೆ ಅಂದರೆ ಬರೀ ಬಟ್ಟೆಗಳೇ ಜಾಸ್ತಿ ನಮ್ಮ ಮನೇಲಿ. ಪಾಪು ಚಿಕ್ಕ ಬಟ್ಟೆ ಆಗಿರ್ಬೋದು ಆ್ಯಂಡ್ ಯೂಸ್ ಮಾಡ್ತಾ ಇರೋದೆಲ್ಲ ತುಂಬ ಬಟ್ಟೆಗಳನ್ನ ಹಂಗಂಗೆ ಇಟ್ಬಿಟ್ಟಿದ್ವಿ ಎಲ್ಲೂ ಕೊಡ್ದೇನೆ. ಸೊ ಅದನ್ನೆಲ್ಲ ಫಸ್ಟ್ ಇವಾಗ ಪಾಪು ನಮ್ಮ ರೂಮ್ ನಾವು ಮಾಡ್ಕೊತಿದ್ವಲ್ಲ ಆ ರೂಮ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ನಾವೆಲ್ಲ ಹತ್ತಕ್ಕಾಗಲ್ಲ ಅಂತೇಳಿ ರಮ್ಯನ ಮೇಲ್ಗಡೆ ಹತ್ತಿಸಿದ್ವಿ. ಅಲ್ಲೆಲ್ಲ ಬಾಕ್ಸಸ್ಗಳೆಲ್ಲ ಮತ್ತೆ ಶಿಫ್ಟ್ ಮಾಡ್ಬೇಕಾದ್ರೆ ಬೇಕಾಗುತ್ತೆ ಅಂತ ಅದನ್ನು ಕೂಡ ಎಲ್ಲ ಹಾಗೆ ಇಟ್ಬಿಟ್ಟಿದ್ವಿ. ಆ್ಯಂಡ್ ಆಮೇಲೆ ಗೊತ್ತಾಯಿತು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಇರ್ತಾರಲ್ಲ ಅವರೇ ಎಲ್ಲ ಥರ ಈ ಥರ ಬಾಕ್ಸಸ್ ಕೂಡ ತರ್ತಾರೆ ಅಂತ ಹೇಳಿದ್ರಲ್ಲ. ಅದಕ್ಕೆ ಈ ಥರ ಎಲ್ಲ ಐಟಮ್ಸ್ಗಳ್ನೂ ತೂಕಕ್ಕೆ ಹಾಕ್ಬಿಡೋಣ ಅಂತ ಹೇಳಿ ಅದನ್ನು ಕೂಡ ಎಲ್ಲನೂ ಇಡ್ಸ್ಕೊತಾ ಇದ್ದೀವಿ. ಯಾವುದೂ ಇಟ್ಕೊಳ್ಳೋದು ಬೇಡ ಅಂತ. ಸ್ವಾಮಿ ಹೆಂಗೆ ಅನಿಸ್ತಿದೆ ನಿಂಗೆ ಮನೆ ಕ್ಲೀನ್ ಮಾಡಿ? ತುಂಬ ಖುಷಿ ಆಗುತ್ತೆ. ಖುಷಿ ಯಾವತ್ತೂ ಆಗಿದ್ದಿಲ್ಲ. ನಾವು ಮಮ್ಮೂ ಕಳ್ಳಿ ಲಾಸ್ಟಲ್ಲಿ ಬಂದವಳು ಏನೂ ಮಾಡಲಿಲ್ಲ. ಗೊತ್ತಿರ್ಬತ್ತಂದ್ರೆಲ್ಲ ತಾನೇ ನೀನು. ರೂಮ್ ನೋಡಿ ಎಲ್ಲ ಕ್ಲೀನಾಗಿದೆ. ಇಲ್ಲೆಲ್ಲ ಬೇಕಾಗಿರೋವಷ್ಟೇ ಇಟ್ಕೊಂಡಿದ್ದೀವಿ ಇದನ್ನು ಸ್ವಲ್ಪ. ಸೊ ಈ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಸಂಜೆ ಸ್ಟಾರ್ಟ್ ಮಾಡಿದ್ದಕ್ಕೆ ಎಲ್ಲ ಮುಗಿಸೋಷ್ಟರಲ್ಲಿ 8 o'clock ಆಯಿತು. ಇವಳು ನಮ್ಮ ಇನ್ನೊಬ್ಳು ಕಸಿನ್ ಅಮ್ಮ ಅವಳು ಕೂಡ ಬಂದು ಜಾಯ್ನ್ ಆದಳು. ಹಾಗೆ ಬರಬೇಕಾದ್ರೆ ಬೇಲ್ಪುರಿ ಮಸಾಲೆ ಪುರಿ ಎಲ್ಲ ತೊಗೊಬಂದು ನೈಟ್ ಆಲ್ಮೋಸ್ಟು ಬರೀ ಹಾಲು ಮತ್ತು 2 ರೂಮ್ಗಳನ್ನ ಕ್ಲೀನ್ ಮಾಡೋದ್ರಲ್ಲೇ ಆಗೋಯಿತು. ಇವತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳನ್ನೆಲ್ಲ ತೊಗೊಂಡೋಗೋಣ ಅಂತ ಹೇಳಿ ಅದನ್ನು ಕೂಡ ಫಸ್ಟ್ ಎಲ್ಲನೂ ತೆಗ್ದುಬಿಟ್ಟು ನೋಡಿ ಕಿಚನೆಲ್ಲ ಫುಲ್ಲು ತೆಗ್ದುಬಿಟ್ಟೆ. ಮೇಕ್ ಓವರ್ ಮಾಡಿದ್ನಲ್ಲ ಅದೆಲ್ಲ ಪ್ರಾಡಕ್ಟ್ಸು ತೆಗ್ದುಬಿಟ್ಟೆ. ಅದು ತೆಗಿಬೇಕಾದ್ರೆ ಒಂಥರ ಬೇಜಾರಾಗ್ತಿತ್ತು. ಅದನ್ನು ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಲ್ಲ, ಬಟ್ ಅದನ್ನೆಲ್ಲ ತೆಗಿಬೇಕಾದ್ರೆ ಒಂಥರ ಬೇಜಾರಾಗ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಲ್ಲನೂ ಕೂಡ ಖಾಲಿ ಮಾಡಿದ್ವಿ. ನೋಡಿ ಈ ಥರ ಕಾಣಿಸ್ತಿದೆ. ಆ್ಯಂಡ್ ನಾನು ವೀಡಿಯೋ ಮಾಡೋಕ್ಕೂ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಎಷ್ಟೆಷ್ಟಾಗುತ್ತೋ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಏನೂ ಅಂದ್ಕೋಬೇಡಿ. ಒಂಥರ ಖಾಲಿ ಮಾಡಬೇಕಾದ್ರೆ ತುಂಬ ಸೆಂಟಿಮೆಂಟ್ ಇರುತ್ತೆ. ನಾವು ಆಲ್ಮೋಸ್ಟ್ 6 ಇಯರ್ಸಿಂದ ಇದ್ದಿದ್ದಲ್ವ, ಬೇಜಾರಾಗ್ತಿತ್ತು. ಆದ್ರೂ ಚೆನ್ನಾಗಿರುತ್ತೆ ಮೆಮೊರಿಗೆ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡೆ. ಡಾಲ್ಗಳು ನೋಡಿ ಎಷ್ಟಿದೆ ಅಂತ. ಇವ್ರಿಗೂ ಪಾಪ ಸುಸ್ತಾಗಿ ಸ್ವಲ್ಪ ರೆಸ್ಟ್ ತೊಗೋತಾ ಇದ್ದಾರೆ. ಗಾಯ್ಸ್ ನೋಡಿ ನಮ್ಮ ತಂಗಿಯವರು ರೆಡಿ ಮಾಡಿಕೊಡ್ತಾ ಇದ್ದಾರೆ. ಇದೆಲ್ಲ ಪಾತ್ರೆ ತೊಳ್ದಿದ್ದು ನಾನು ಒಬ್ಬಳೇ, ಇವ್ರ ಕೈಲೆಲ್ಲ ಮಾಡಿಸ್ಬಾರ್ದು ಅಂತ ಪಾಪ ಅಂತ ಓಲಿ ಒಂಚೂರು ಎತ್ತಿಡ್ಕೊಡ್ತೀವಿ ಅಂತ ಎತ್ತಿಡ್ತಾ ಇದ್ದಾರೆ.
ಅಲ್ಲಿ ನೋಡಿ ಪಾತ್ರೆಗಳು ಇದು ಇದೆಲ್ಲ ಬಿಸಾಕವು ಎಷ್ಟಿದಾವೆ ಅಂತ ಯಪ್ಪ. ನಾನಂತೂ ಅಲ್ಲಿ ಹಿಂದೆ ಇದೆ ಯಪ್ಪ, ಹುಚ್ಚಿ ಆಗ್ಬಿಟ್ಟಿದ್ದೀನಿ ನಾನು. ಸೊ ಇವಾಗ ಫುಲ್ ಸುಸ್ತಾಯಿತು, ಎಲ್ಲರೂ ಕೂಡ ಫ್ರೆಶ್ ಅಪ್ ಆದ್ವಿ. ಸ್ವಲ್ಪ ಹಂಗೆ ಹೊಸ ಮನೆ ಹತ್ರ ಕೂಡ ನೋಡ್ಕೊಬರೋಣ ಅಂತ ನಮ್ಮ ಪಾಪು ನೋಡಿ ಕುತ್ಕೊಂಡು ಏನೋ ಇವಾಗ ಬರೀತಾ ಇದ್ದಾಳೆ ನೋಡಿ. ಇವಾಗ ಕಿಚನಲ್ಲಿ ಎಷ್ಟು ಪಳ 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 ಅಂತ ಹೊಳಿತಿದೆ. ನಾನು ಇವಾಗ ಬಿರಿಯಾನಿ ಮಾಡ್ತಾಯಿದ್ದೀನಿ, ರೆಡ್ ಬಿರಿಯಾನಿ. ಬಿರಿಯಾನಿ ಇದು ಆಲ್ರೆಡಿ ತುಂಬ ಸಲ ನಾನು ಶೇರ್ ಮಾಡಿದ್ದೀನಿ, ಅದಕ್ಕೆ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ಸಿಕ್ಕೆ ಜಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ, ಆದಮೇಲೆ ತೋರಿಸ್ತೀನಿ. ಇವಾಗ ರೆಡಿ ಆಗಿದ್ದೀವಿ, ಎಲ್ಲರೂ ಫ್ರೆಶ್ ಅಪ್ ಆಗಿದ್ದೀವಿ. ನೋಡಿ ನಮ್ಮ ಬೇಬಿ ನೋಡಿ ಗಾಯ್ಸ್ ರೆಡಿ ಆಗಿದೆ. ಅಲ್ಲೋಡಿ ಕದಮ್ಮ ರಮ್ಯಾ ಬಾ ರಮ್ಯಾ ಬೇಗ. ರಮ್ಯಾನು ನೋಡಿ ಗಾಯ್ಸ್ ಫ್ರೆಶ್ ಅಪ್ ಆಗಿದ್ದಾರೆ. ಎಲ್ಲರೂ ಇವಾಗ ನಮ್ಮದು ಹೊಸ ಮನೆ ಹತ್ರ ಹೋಗ್ತಾ ಇದ್ದೀವಿ, ಹೆಂಗಿದೆ ನೋಡ್ಕೊಬರೋಕ್ಕೆ ಅಂತ. ಮನೆಗೆ ಹೋಗಿ. ಸೊ ಇವಾಗ ಬಿರಿಯಾನಿ ಎಲ್ಲ ಮಾಡಿಟ್ಬಿಟ್ಟು ಬಂದು ತಿನ್ನೋಣ ಅಂತ ಹೊರಟ್ವಿ. ಎಲ್ಲ ಇಲ್ಲಿಂದ ಜಸ್ಟ್ ಮನೆಗೆ ಒಂದು 5 ಮಿನಿಟ್ಸ್ ಆಗುತ್ತೆ ನಡ್ಕೊಂಡು ಹೋದರೆ. ಏನಾದ್ರು 2 ವೀಲರಲ್ಲಿ ಹೋದರೆ ಬರೀ ಜಸ್ಟ್ 2 ಮಿನಿಟ್ಸ್ ಅಷ್ಟೇ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದನ್ನು ಕೊಡಬೇಕು, ಡೈನಿಂಗ್ ಟೇಬಲ್ ತುಂಬಾ ಸಾಮಾನುಗಳನ್ನ ಬಿಸಾಕ್ತಾ ಇದೀವಿ. ಏನು ಇಚ್ಚಲ್ಲ, ಮನೆ ತುಂಬಾ ಚಿಕ್ಕದಿದೆ. ಹೋಗೋಣ. ಓಕೆ ಬೇಕು. ನಮ್ಮ ಸೋನಿಯಾ ದಪ್ಪ ಬಿಡಿಯಿಂದ ವಿಡಿಯೋಗೆ ಬರ್ತಾ ಇಲ್ಲ. ಬನ್ನಿ ಹೋಗೋಣ. ಅದಕ್ಕೆ ಅನಿಸುತ್ತೆ ಆವಾಗಿನ ಕಾಲದಲ್ಲಿ ಒಂದು ಮಕ್ಕಳು ಮಾಡ್ಕೋತಾ ಇರಲಿಲ್ಲ, 3-4 ಜನ ಇದ್ದಿದ್ರೆ ಈ ಥರ ಒಬ್ರಿಗೆ ಒಬ್ಬರು ಕಷ್ಟ ಸುಖಕ್ಕಾಗ್ತಾರೆ ಅಂತ. ಇವರೆಲ್ಲ ಇದ್ದಿದ್ದಕ್ಕೇ ಇವತ್ತು ಎಷ್ಟೊಂದು ಬೇಗ ಎಲ್ಲ ಕೆಲಸನ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ, ಅಮ್ಮು ಆ್ಯಂಡ್ ರಮ್ಯಾ. ಅವರಿಲ್ಲ ಅಂದಿದ್ರೆ ನಿಜ ತುಂಬ ಕಷ್ಟ ಆಗ್ಬಿಡ್ತಿತ್ತು, ನನ್ನೊಬ್ಳು ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಥ್ಯಾಂಕ್ ಯು. ನಿನ್ನೆಯಿಂದ ಇವತ್ತು ಕಾಲು ಕೆಳಗಡೆ, ಎಲ್ಲರೂ ಕಾಲು ಕೆಳಗಡೆ ಇವಾಗ ಇಟ್ಟಿದ್ದೀವಿ. ಎಲ್ಲರೂ ಹಂಗೆ ಜಾಲಿಯಾಗಿ ಮಾತಾಡಿಕೊಂಡು ಹಂಗೆ ವಾಕ್ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ಹೋಗ್ತಾ ಇದ್ವಿ, ಚೆನ್ನಾಗಿತ್ತು. ಆ್ಯಂಡ್ ಹಂಗೆ ಎಲ್ಲರೂ ಮಾತಾಡಿಕೊಂಡೇ ನೋಡಿ ಆಲ್ರೆಡಿ ಬಿಟ್ವಿ. ಆ್ಯಂಡ್ ಫುಲ್ ವಿಡಿಯೋ ಇವಾಗ ಮನೆಯದೆಲ್ಲ ತೋರಿಸಲ್ಲ. ಆ್ಯಂಡ್ ಆ ಮನೆ ಅಷ್ಟಂತೂ ಫುಲ್ ಇಲ್ಲ, ಇದು ಆಫ್ ಸೈಟಲ್ಲಿ ಇರೋದಲ್ವ, ಸ್ವಲ್ಪ ಚಿಕ್ಕದು. ಓಕೆ, ಇಬ್ಬರಿಗೆ ಸಾಕು ಅಂತ ಅನಿಸುತ್ತೆ. ಆ್ಯಂಡ್ ಫುಲ್ ವಿಡಿಯೋ ನಾನು ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ. ಆ್ಯಂಡ್ ಹಂಗೆ ಮನೆಯೆಲ್ಲ ನೋಡಿಕೊಂಡು ಸ್ವಲ್ಪ ಫ್ರೂಟ್ಸ್ ಬೇಕಾಗಿತ್ತು, ಊಟ ಮಾಡಿದ್ಮೇಲೆ ಚೆನ್ನಾಗಿರುತ್ತೆ. ಸಮ್ಮರ್ ಬೇರೆ ಸ್ಟಾರ್ಟ್ ಆಯ್ತಲ್ಲ ಅಂತೇಳಿ ಇವಾಗ ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆ ಕಡೆ ಬಂದ್ವಿ. ನಮ್ಮ 3 ಜನ ಸಿಸ್ಟರ್ಗೂ ಥ್ಯಾಂಕ್ ಯು ಹೇಳಿಲ್ಲ ಅಂದರೆ ನಿಜ ತಪ್ಪಾಗುತ್ತೆ. ಅವ್ರು ಬಂದಿಲ್ಲ ಅಂದರೆ ಇಷ್ಟೊಂದು ಬೇಗ ಎಲ್ಲನೂ ಕ್ಲೀನ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬಿರಿಯಾನಿ ಅಂತೂ ಸಕ್ಕತ್ತಾಗಿ ಬಂದಿತ್ತು. ನಾನಂತೂ ಇವಾಗ ಬಿರಿಯಾನಿ ಮಾಡಿ ಫುಲ್ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ನೋಡಿ ಒಂಚೂರು ಸ್ಟಿಕ್ಕಿ ಆಗಿಲ್ಲ, ಸಕ್ಕತ್ತಾಗಿ ಬಂದಿತ್ತು. ಎಲ್ಲರೂ ಕೂಡ ಇವಾಗ ಬಿಸಿ ಬಿರಿಯಾನಿ ಮತ್ತು ಅದ್ರ ಜೊತೆಗೆ ಸೈಡ್ಸ್ಗೆ ಅಂತ ತಂದೂರಿ ತರಿಸಿದ್ವಿ. ಎಗ್ ಕೂಡ ಬಾಯ್ಲ್ ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಎಲ್ರಿಗೂ ಕೂಡ ಸಖತ್ ಇಷ್ಟ ಆಯಿತು. ಸೊ ಇವಾಗ ಎಲ್ಲರೂ ಕುತ್ಕೊಂಡು ಬ್ಯಾಟಿಂಗ್ ಮಾಡೋದೆ. ನಮ್ಮ ಮನೆಯ ಲಾಸ್ಟ್ ವ್ಲಾಗ್ ಗಾಯ್ಸ್. ನಮ್ಮ ಸಿಸ್ಟರ್ ಬಿಸಿ ಮನೆ ಲಾಸ್ಟ್ ವ್ಲಾಗ್ ಇದ್ದಾನೆ. ಸೊ ಇಷ್ಟೇ ಗಾಯ್ಸ್. ಈಗ ಈ ವಿಡಿಯೋ ಏನಾದರೂ ಸ್ವಲ್ಪನಾರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಆಲ್ರೆಡಿ ಶೂಟ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಎಡಿಟ್ ಮಾಡಿ ಹಾಕೋದಷ್ಟೇ. ಅಲ್ಲಿವರೆಗೂ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು, ಬಾಯ್.